ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ರವಿ ಕನ್ನಡ ವ್ಲಾಗ್ಸ್. ನನ್ನ ಚಾನಲ್ ಯಾರೆಲ್ಲ ಹೊಸಬರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫ್ರೆಂಡ್ಸ್, ನಾನು ಅಲ್ಲೇ ಒಂದು ತಿಂಗಳಾಗಿದ್ದು ಸ್ಕಿನ್ ಕೇರ್ ಮಾಡಿ. ಸೊ ಆರೆಂಜ್ ಸಿಪ್ಪೆನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು 15 ದಿನಕ್ಕೂ ತಿಂಗಳು ಒಂದ್ಸಲ ಹಚ್ಚುತ್ತೀನಿ. ಒಂದೊಂದು ದಿನ ಹಚ್ಚೋದೇ ಇಲ್ಲ ನಾನು. ಸೊ ನೆನಪಾದಾಗ ಮಾತ್ರ ಹಚ್ಚುತ್ತೀನಿ. ಸೊ ಫ್ರೆಶ್ ಅಪ್ ಆಗಬೇಕಿತ್ತಲ್ಲ, ಹಂಗೆ ಹಚ್ಕೊಂಡು ಒಂದು 10 ಮಿನಿಟ್ಸ್ ಬಿಟ್ಟು ವಾಶ್ ಮಾಡೋಣ ಅಂತ ಹಚ್ಕೊಳ್ತಾ ಇದ್ದೀನಿ. ಹಂಗೇನೆ ಎಷ್ಟು ಜೋರ ಮಳೆ ಬರ್ತೈತೆ. ಇಲ್ಲೆಲ್ಲ ನೀರು ನಿಂತ್ಕೊಬಿಡ್ತಿದ್ದೆ. ಇಲ್ಲಿ ಬೇಗ ನೀರು ಹೋಗಲ್ಲ, ಹಂಗಾಗಿ ಇಲ್ಲಿ ನೀರು ನಿಂತ್ಕೊಬಿಡುತ್ತೆ. ಇಲ್ಲಿ ಇನ್ನು ನಮ್ಮನೆ ರೋಡಲ್ಲಿ ಮಳೆ ಬಂತು ಅಂದರೆ ಈ ರೋಡಲ್ಲಿ ಬೈಕವ್ರು ಸುಮಾರು ಜನ ಬೀಳ್ತಾರೆ ಫ್ರೆಂಡ್ಸ್. ಏನು ಅಂತ ಗೊತ್ತಿಲ್ಲಪ್ಪ, ಮಳೆ ಬಂದಾಗಲೇ ಜಾಸ್ತಿ ಬೀಳ್ತಾರೆ ಇಲ್ಲಿ. ಇಲ್ಲಾಂದ್ರೂ 4 ರಿಂದ 5 ಜನ ಬೀಳ್ತಾರೆ, ಅದಂತೂ ಪಕ್ಕ. ಫ್ರೆಂಡ್ಸ್, ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದೆ. ಪಾಪುನು ಕ್ಲಾಸಿಂದ ಕರ್ಕೊಬಂದೆ. ಸೊ ಮಧ್ಯಾಹ್ನದಿಂದ ನೈಟ್ವರೆಗೂ ನನ್ನ ರೊಟೀನ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ, ಬನ್ನಿ. ನಾನು ಯಾವಾಗಲೂ ಅಷ್ಟೇ ಪಾಪು 12ವರೆಗೆ ಕರ್ಕೊಂಬಂದು ಏನಾದ್ರು ಮಾಡಿದರೆ ಅಡುಗೆನೇ ಇಲ್ಲ, ಅಕಸ್ಮಾತ್ ಏನಾದ್ರು ಅಡುಗೆ ಮಾಡಿದ್ರೆ ಬೆಳಿಗ್ಗೆ ತಿಂಡಿ ಮಾಡಿರ್ತೀನಿ, ಅದನ್ನೇ ಕೂಡ ತಿನ್ನಿಸ್ಬಿಟ್ಟು ಮಲಗಿಸ್ತೀನಿ ಅವನೊಂದು 2 ಅವರ್ 3 ಅವರ್ ಮಲ್ಕೊಳ್ತಾನೆ. ಅಕಸ್ಮಾತ್ ಅವನ 2 ಅವರ್ ಮಲಗಿರೋ ಟೈಮಲ್ಲಿ ಕೆಲಸಗಳಿದ್ದಾನೆ, ಕೆಲಸ ಮಾಡ್ಕೊತೀನಿ. ಏನಾದ್ರು ಕೆಲಸ ಇಲ್ಲ ಅಂತ ನಾನು ಕೂಡ ಮಲ್ಕೊಳ್ತೀನಿ. ಇನ್ನು ಇವತ್ತು ಕೆಲಸಗಳಿದ್ದಾವೆ. ನಮ್ಮ ಮನೆಯವ್ರು ಕೂಡ ಡ್ಯೂಟಿಗೆ ಹೊರಟ್ರಿ, ಇನ್ನೂ ಹೋಗಿಲ್ಲ. ಅವರೊಂದು 2:30 3 ಗಂಟೆಗೆ ಹೊರಡ್ತೀನಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಿದ್ದೆ ಮಾಡ್ತೀನಿ, ಒಂದು 2:30 3 ಗಂಟೆಗೆ ಎದ್ದೇಳಿಸು ಅಂತ ಹೇಳಿದ್ದಾರೆ. ಅಷ್ಟು ನಾನೇನಾದ್ರು ಅಡುಗೆ ಮಾಡ್ಬಿಡೋಣ. ಸಾಂಬಾರು ಕೂಡ ಇಲ್ಲ. ಸೊ ಸಾಂಬಾರು ಅನ್ನ ಸಾಂಬಾರು ಊಟ ಮಾಡೋಕ್ಕೆ ಬೇಜಾರಾಗುತ್ತೆ ನನಗೂ. ಸೊ ಏನಾದ್ರು ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಬನ್ನಿ, ಅವ್ನಿಗೆ ಊಟ ಮಾಡಿಸಿ ಮಲ್ಸ್ಬಿಟ್ಟು ನಾನು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಪಾಪು ಮೊಸರನ್ನ ತಿನ್ನಿಸ್ತಾ ಇದ್ದೀನಿ ಅವನಿಗೆ. ಅವನು ಕೂಡ ಮೊಬೈಲ್ ನೋಡ್ತಾ ಇದ್ದಾರೆ. ಬೇಗ ತಿನ್ನಿ ಮಲ್ಕೊಳ್ಳಿರಿ. ಚಿನಿ ಫೋನ್ ಕೊಡೋ ಟೈಮಲ್ಲಿ ಹೆಂಗಿರ್ತಾನೆ, ಫೋನ್ ಇಸ್ಕೋಬೇಕಂದ್ರೆ ಕಷ್ಟ. ಕೊಡು ಚಿನಿ. ಹರ್ಷ, ನಾನು ನಿನಗೆ ಹೇಳ್ತಾ ಇರೋದು, ನಮ್ಮ ಆಮೇಲೆ ಹೊಡೆದು ಬಿಡ್ತೀನಿ. ಕೊಡಿ, ನಡೀರಿ ಮಲ್ಕೊಳ್ಳಿ. ಈಗ ನಡೀರಿ ಬಂಗಾರ, ಸಾಕು. ಆಮೇಲೆ ನೋಡಿರಿ, ಜಾಸ್ತಿ ನೋಡಬಾರ್ದು ಫೋನ. ಸಾಕು, ಕೊಡು ಮಗನೆ. ಫೈನಲ್ ಏನೋ ಸಮಾಧಾನ ಮಾಡಿ ಫೋನ್ ಮಾಡ್ದಂಗೆ ಮಾಡಿದೆ. ಆಫ್ ಮಾಡೇ ಮಲಗಬೇಕಂತೆ. ಆಫ್ ಮಾಡೋಕ್ಕಾಯ್ತಲ್ವಾ? ನಡೀರಿ ನಡ್ರಿ. ಈಗ ನಡೀರಿ, ಸ್ವಲ್ಪ ಹೊತ್ತು ಮಲ್ಕೊಂಡು ಆಮೇಲೆ ನೋಡೋಣ. ಆಮೇಲೆ ಅದು ಮಲ್ಕೋಬೇಕು. ಈಗ ಊಟ ಮಾಡಿದ್ದೀರಿ, ಅವ್ನಿಗೆ ಚೋಚಬೇಕಂತೆ. ಬೇಡ, ಈಗ ಅಲ್ಲಿ ಪಕ್ಕದಲ್ಲಿ ಮಡಿಕಳಿ ನಡಿ. ಆಯಿತು, ನೋಡಿರಿ ಮಲ್ಕೊಳ್ಳಿರಿ. ಫ್ರೆಂಡ್ಸ್, ಪಾಪನು ಕೂಡ ಮಲ್ಕೊಂಡ. ಮಲ್ಕೋಬೇಕು ಅಂದರೆ ನಾನು ಕೂಡ ಒಂದು ಪಕ್ಕ ಮಲ್ಕೊಂಡು ಒಂದು 10 ನಿಮಿಷ ಅವನಿದ್ದೆ. 10 ನಿಮಿಷ ಕೊಡ್ತೀನಿ. ಅವನು ಮಲ್ಕೊಂಡಾದಮೇಲೆ ಒಂದು 10 ನಿಮಿಷ ಪಕ್ಕದಲ್ಲಿ ಮಲ್ಕೊಂಡು ಆಮೇಲೆ ಎದ್ದು ಬರಬೇಕು. ಆಮೇಲೆ ನಾನು ಅವ್ನ ಪಕ್ಕದಲ್ಲಿ ಮಲಗಿದ್ರೆ ಒಂದು 3 ಅವರ್ 4 ಅವರ್ ನಾನು ಎಷ್ಟು ಗಂಟೆ ಮಲಗಿರ್ತೀನಿ, ಅವ್ನು 4 ಗಂಟೆ ಮಲಗಿರ್ತಾನೆ. ಅಕಸ್ಮಾತ್ ನಾನೇನಾದ್ರು ಅವ್ನ ಪಕ್ಕದಲ್ಲಿ ಮಲಗಿಲ್ಲ ಅಂದರೆ 1 ರಿಂದ 2 ಅವರ್ ಅಷ್ಟೇ ಎದ್ದು ಬಿಡ್ತಾನೆ. ಅವ್ನು ಮಲಗ್ಸೋಕ್ಕೆ ಅರ್ಧ ಗಂಟೆ ಬೇಕು, ಅದನ್ನು ನಾವು ಪಕ್ಕದಲ್ಲಿ ಮಲ್ಗಿಸ್ಬೇಕು. ಸೊ ಬನ್ನಿ, ಈಗ ಅಡುಗೆ ಮಲಗೋಣ. ಟೈಮ್ ಆಲ್ರೆಡಿ 1:30 ಆಗೇ ಹೋಯ್ತು. ಇಷ್ಟೊತ್ತಾಗುತ್ತೆ ನನ್ನ ಮಗ ಬಂದಮೇಲೆ. ಸರಿ ಬನ್ನಿ, ಇವಾಗ ಅಡುಗೆ ಮಾಡ್ಬಿಡೋಣ. ಅಂತೂ ಬೆಳಗ್ಗೆ ಮಗನ ಈ ರೀತಿ ತೊಳಿತೀನಿ ಇಲ್ಲವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅದರ ಸಿಂಕ್ ಅಂತೂ ಉಜ್ಜಿ ಕ್ಲೀನ್ ಮಾಡಿಬಿಡ್ಬೇಕು. ನನಗೆ ಅನಿಸುತ್ತೆ ಮಗನ ಇಷ್ಟು ಮಟ್ಟಿಗೆ ನಾನು ತೊಳೆದಿದ್ರೆ ಇನ್ನೂ ಚೆನ್ನಾಗಿರ್ತಿದ್ದೇನು ಅಂತ. ಸಿಂಕೆಲ್ಲ ಕ್ಲೀನ್ ಮಾಡಾಯ್ತು, ಯಾವ ತೊಳ್ಕೊಳ್ತೇನೆ ನೀಟಿಗೆ. ಮಧ್ಯಾಹ್ನ ಊಟಕ್ಕೆ ರವೆ ರೊಟ್ಟಿ ಮಾಡೋಣ ಅಂತ ಎಲ್ಲ ಹಚ್ಕೊಳ್ತಾ ಇದ್ದೀನಿ. ಸೊ ಹಚ್ಕೊಳ್ಳೋಣ ಬನ್ನಿ, ಬೇಗ ರವೆ ರೊಟ್ಟಿ ಆಗುತ್ತಲ್ಲ ಮಧ್ಯಾಹ್ನ ಊಟಕ್ಕೆ. ಹಂಗಾಗಿ ಕಟ್ ಮಾಡ್ಕೊಂಡು ಇನ್ನು ಚೈಲ್ಡ್ ಹಂಗೆ ಆಡ್ತೀನಿ ಅಂತ ನಮ್ಮ ಮನೇಲಿ ಅವಾಗ ಬೈತಾ ಇರ್ತಾರೆ. ಇದಕ್ಕೆ ಅನಿಸುತ್ತೆ ಮೋಸ್ಟ್ಲಿ. ಸೊ ಕಟ್ ಮಾಡ್ಕೊಂಡು ಡೈಲಿ ಯಾರು ಅಳಿಸ್ತಾರೆ ಇರೋ ಗೊತ್ತಿಲ್ಲ. ನನ್ನ ಗಂಡನೂ ಅಳಿಸ್ತಾರೆ, ಇಲ್ಲ ಹೋದ್ರೆ ಡೈಲಿ ಈರುಳ್ಳಿ ಅಂತ ಅಳಿಸುತ್ತೆ ನಾನು. ಡೈಲಿ ಈರುಳ್ಳಿ ಕಟ್ ಮಾಡೋಣ, ಇದೇ ಗೋಳು ನಂದು. ಅಳಬೇಕು ಡೈಲಿ. ಆಮೇಲೆ ಕಣ್ಣೀರು ಹಾಕೊಂಡು ಅಡುಗೆ ಮಾಡ್ತೀನಿ, ಅದಂತೂ ಫಿಕ್ಸ್. ಇವಾಗೆಲ್ಲ ಹಚ್ಚಿಟ್ಕೊಂಡಾಯಿತು, ಹಾಕ್ಕೊಳ್ತಾ ಇದ್ದೀನಿ ಅಂತ. ಸೊ ಕ್ಯಾರೆಟ್ ಇರಲಿಲ್ಲ, ಕ್ಯಾರೆಟ್ ಒಂದು ಹಾಕ್ಕೊಳ್ತಿಲ್ಲ. ಕಾಯಿ ತುರಿ, ಟೊಮೊಟೊ, ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಕಾಯಿ ತುರಿ ಅಂತೀನಿ, ಕ್ಯಾರೆಟ್ ಇದ್ದಿದ್ರೆ ಚೆನ್ನಾಗಿರೋದು. ಬಟ್ ಇಲ್ವಲ್ಲ, ಹಂಗಾಗಿ ಪರವಾಗಿಲ್ಲ. ಈಗ ತರೋಕ್ಕಾಗಲ್ಲ, ತರಕಾರಿ ಎಲ್ಲ ಖಾಲಿ ಆಗ್ಬಿಟ್ಟೈತೆ. ಹೋಗಿ ತಗೊಬರಬೇಕು. ನೋಡೋಣ, ಇವತ್ತು ಹೋಗ್ತೀನಿ, ಇಲ್ಲ ನಾಳೆ ಆದರೆ ನಾಳೆ ಹೋಗ್ತೀನಿ. ಮಿಕ್ಸ್ ಮಾಡ್ಕೊಬಿಡ್ತೀನಿ. ಆ್ಯಕ್ಚುಲಿ ಸಣ್ಣದಾಗಿ ಹಚ್ಕೋಬೇಕಿತ್ತು, ಸ್ವಲ್ಪ ದಪ್ಪಗೆ ಹಚ್ಕೊಬಿಟ್ಟಿದ್ದೀನಿ ಅನಿಸ್ತೈತೆ ನನಗೆ. ಆ ಫೀಲ್ ಆಗ್ತೈತೆ. ಸ್ವಲ್ಪ ಮೊಸರು ಹಾಕ್ಕೊಳ್ತೀನಿ.
ಕಲಿಸ್ಕೊಂಡಿದ್ದೀನಿ. ಒಂದು 10 ನಿಮಿಷ ಬಿಟ್ಬಿಡ್ತೀನಿ ಇನ್ನು, ಆಮೇಲೆ ಇದು ಮಾಡ್ತೀನಿ. ನಮ್ಮ ಮನೆಯವರು ಕೂಡ ಇವಾಗ ಎದ್ದರು. ಎದ್ದು ಆಲೆ ಮೊಬೈಲ್ ಹಿಡ್ಕೊಂಡು ಕೂತಾರೆ ಡ್ಯೂಟಿ ನೋಡೋಕ್ಕೆ. ವಿಡಿಯೋ ಮಾಡ್ರೆ ಅಂತ ನೋಡಿ. ನಂದೇ ಒಂಥರ ಅಂದರೆ ನಂದೇ ಒಂಥರ. ಇನ್ನೂ ಸ್ನಾನ ಮಾಡಿಲ್ಲ ಏನಿಲ್ಲ, ಆಲೇ ಡ್ಯೂಟಿ ನೋಡ್ತಾವ್ರೆ ಮೊಬೈಲಲ್ಲಿ. ಏನು ಡ್ಯೂಟಿ ತಗೊಂಡಷ್ಟೇ ಹೋಗೋರಂಗೆ. ಸ್ನಾನ ಮಾಡ್ಕೊಂಬರೋ ಅಷ್ಟರಲ್ಲಿ ನಾನು ರವೆ ರೊಟ್ಟಿ ಮಾಡ್ಬಿಡೋಣ ಅಂತ ಮಾಡ್ತಿದ್ದೀನಿ. ಬನ್ನಿ, ತವನ ಬಿಸಿಗಿಟ್ಟಿದ್ದೀನಿ. ಕೈಯಲ್ಲೇ ಬಳ್ಕೊಳ್ತೀನಿ. ಇನ್ನೊಂದು ಸ್ವಲ್ಪ ತೆಳ್ಳು ಮಾಡ್ಕೋಬೇಕು, ಸ್ವಲ್ಪ ಗಟ್ಟಿಯಾಗೈತೆ ಅನ್ನಿಸ್ತೈತೆ. ಚಿಕ್ಕದಾಗಿ ಹಾಕ್ಕೊಳ್ತೀನಿ. ಇದು ಮಂದಾಗ್ಬಿಡ್ತು ಸ್ವಲ್ಪ. ರೆಡಿ ಆಯಿತು ನೋಡಿ, ಈ ರೀತಿ ರೆಡಿ ಆಗುತ್ತೆ. ಎರಡನೇದು ಹಾಕ್ಕೊಂಡೆ. ರೆಡಿ ಆಯಿತು. ಅಂದರೆ ಉಪ್ಪಿನಕಾಯಿ ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ಮಸಾಲ ಹಾಕಿರೋದ್ರಿಂದ ಚಟ್ನಿ ಗಿಟ್ನಿ ನಾನು ಏನು ಮಾಡ್ಕೊಂಡಿಲ್ಲ, ಹಂಗೆ ತಿನ್ಬೋದಲ್ಲ ಅಂತ. ನಾನು ತುಪ್ಪ, ನಮ್ಮ ಮನೇಲಿ ತುಪ್ಪ ಹಾಕ್ಕೊಡ್ತೀನಿ. ಅವ್ರು ತುಪ್ಪ ತಿಂದಿರಲ್ಲ. ನಾನು ತುಪ್ಪ ತಿಂದಿರಲ್ಲೇನು ಉಪ್ಪಿನಕಾಯಿ ಹಾಕ್ಕೊಂಡಿದ್ದೀನಿ. ಅದೇ ನನಗೂ ತುಪ್ಪಕ್ಕೂ ದೂರ ತುಪ್ಪ ತಿನ್ನಲ್ಲ. ಚೆನ್ನಾಗಿರುತ್ತೆ. ಕ್ಯಾರೆಟ್ ಎಲ್ಲ ಹಾಕಿದ್ರೆ ಇನ್ನೂ ಚೆನ್ನಾಗಿರೋದು. ಏನು ಚಟ್ನಿ ಏನು ಬೇಕಾಗಿರಲಿಲ್ಲ. ಆ್ಯಕ್ಚುಲಿ ಚೆನ್ನಾಗಿದೆ. ಚಟ್ನಿ ಏನೂ ಅವಶ್ಯಕತೆನೇ ಇಲ್ಲ. ನಿಂದು ತಿನ್ಬಿಟ್ಟು ಸಿಗ್ತೀನಿ. ಇವಾಗ 2 ಅವರ್ ಮಲ್ಕೊಳ ಚಿನಿ. ಅವ್ರ ಅಪ್ಪಂಗೆ ಎದ್ದಷ್ಟೇನೆಯ ಅಪ್ಪ ಸ್ಕೂಲ್ಗೆ ಹೋಗಿ ಬಂದಿ ಅಂತ ಹೇಳ್ತಾವನೆ ಅಲ್ವೇನೋ. ಬಾ ರವೆ ರೊಟ್ಟಿ ತಿನ್ನುವ ಚಿನ್ನಮ್ಮ. ಯಾಕೆ ಏನಮ್ಮ, ಏನು ಬೇಕು, ಏನು ಬೇಕವ್ವ? ಹಾಂ, ಏನ ಏನೆಲ್ಲ ಹಾಂ ಏನು ಕೇಳ್ತಾವನೆ ಅಂದರೆ ಚೋಚಕ ತಂದಿದ್ನಲ್ಲ, ಅದನ್ನು ಮಲ್ಕೋಬೇಕಾದ್ರೆ ಪಕ್ಕದಲ್ಲಿ ಮಲ್ಕೊಂಡು ಇಟ್ಕೊಂಡಿದ್ದೆ. ಅದನ್ನು ನಾನು ತಿನ್ಕೊಬಿಟ್ಟಿದ್ದೀನಿ. ಅದಕ್ಕೆ ನೋಡ್ತಾವನೆ ಎಲ್ಲಿ ಇಟ್ಟಿದ್ನಲ್ಲ ಅಂತ ಹುಡ್ಕಾಡ್ತಾವನೆ. ಬಾ ಹೋಗ್ಲಿ, ದೋಸೆ ತಿನ್ನಿವಿ, ರವೆ ರೊಟ್ಟಿ ತಿನ್ನಿವಿ ಕೊಟ್ಟಿದ್ದೀನಿ. ಅಪ್ಪನ ಮಗ ಕುತ್ಕೊಂಡು ತಿಂತಾ ಇದ್ದಾರೆ. ಹೌದಾ, ತಾಳಿ. ಎಲ್ಲ ಡ್ಯೂಟಿಯಿಂದ ಬರ್ತಾರೆ. ಇವ್ರು ಇವಾಗ ಡ್ಯೂಟಿಗೆ ಹೋಗ್ತಾರೆ. ಇವಾಗ ಡ್ಯೂಟಿಗೆ ಹೋಗ್ತಾ ಇದ್ದೀರಾ? ಬೇಗ ಹೋಗ್ತೀರಾ? ಸರಿ, ಯಾವ್ದಕ್ಕೂ ಫೋನ್ ಮಾಡಿ. ಇಲ್ಲಿ ಬಾ, ಇಲ್ಲಿ ಬಾ. ಅವಳ ಅಪ್ಪಂಗೆ ಪೇಸ್ಟ್ ಕೇಕ್ ತಗೋಬಾ ಅಂತ ಹೇಳ್ತಾ ಇದ್ದಾನೆ ನನ್ನ ಮಗ. ಬಟರ್ ಫುಡ್ಸ್ ತರಬೇಕಂತೆ. ಎಂಥದ್ದು ಚಿನಿ? ಬಟರ್ ಫುಡ್ಸ್ ಅಂತ ಫ್ರೆಂಡ್ಸ್, ಬಟರ್ ಫುಡ್ಸ್ ಅನ್ಬೇಕಂತ ಅವನಿಗೆ. ನನ್ನ ಮಗ ಸರಿ ತತ್ತೀನಿ ಅಂದರೆ ನನ್ನ ಮಗ ಬಿಡ್ತಾ ಇಲ್ಲ. ಫ್ರೆಂಡ್ಸ್, ಇಂದ ನಮ್ಮ ಮನೆಯವರು ಡ್ಯೂಟಿಗೆ ಹೋದರು. ಸೊ ಅವ್ರು ಡ್ಯೂಟಿಗೆ ಹೋದ್ಮೇಲೆ ನಾನು ಮತ್ತೆ ರೂಮ್ ಬಂದೆ. ಅಂದರೆ ಮಲಗಿದ್ರಲ್ಲ ಮಧ್ಯಾಹ್ನ ಟೈಮು, ಎಲ್ಲನೂ ಆ ಕಡೆ ಈ ಕಡೆ ಎಲ್ಲ ಆಗಿರುತ್ತೆ. ಇಲ್ಲಾಂದ್ರೆ ನಾನು ಒಂದು ದಿನದಲ್ಲಿ 4ರಿಂದ 5 ಸರಿ ಬೆಡ್ಶೀಟ್ ಎಲ್ಲ ಹಿಂಬಿಡಿಸ್ತೀನಿ. ಗೊಂಬೆಗಳೆಲ್ಲನೂ ಮತ್ತೆ ಆ ಜಾಗಕ್ಕೆ ತೆಗ್ದು ಇಡ್ತಾನೆ ಇರ್ತೀನಿ. ನಾನು ಯಾವ ಜಾಗದಲ್ಲಿ ಇಡ್ತೀನಿ ಆ ಜಾಗದಲ್ಲಿ ಇರೋದೇ ಇಲ್ಲ ವಸ್ತು. ನಾನು ಈ ರೆಗ್ ಹಿಂಬ್ಸೋನಾಗ ಹಂಗೆ ಯೋಚನೆ ಮಾಡ್ತಿದ್ದೆ, ಈ ರೆಗ್ನ ಬಂದು ಒಂದು ದಿನಕ್ಕೆ ಎಷ್ಟೆಲ್ಲ ಹಿಂಬಿಡಿಸ್ತೀನಿ ನಾನು ಅಂತ ಅಂದ್ಕೊಳ್ತಿದ್ದೆ ನಾನೇ. ಸೊ ಏನೂ ಮಾಡೋಕ್ಕಾಗಲ್ಲ, ಮಕ್ಕಳಿರೋ ಮನೇಲಿ ಇವೆಲ್ಲ ಸಹಜ ಅಂದ್ಕೊಂಡು ನನ್ನ ಪಾಡಿಗೆ ನಾನೇ ಹಂಗೆ ಸಮಾಧಾನ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಏನಂದರೆ ನನಗಂತೂ ಇತ್ತೀಚೆಗಂತೂ ಕಸ ಗುಡ್ಸೋಕ್ಕೆ ಬೇಜಾರಾಗುತ್ತೆ. ಇಲ್ಲಿ ನಾನು ದಿನಕ್ಕೆ ಈಗ ನನ್ನ ಮಗ ಕ್ಲಾಸಿಂದ ಬಿಡೋಕ್ಕಿಂತ ಮುಂಚೆ ಒಂದು ಸಲ ಗುಡಿಸಿರ್ತೀನಿ.
ಆಮೇಲೆ 12:30ಗೆ ಬಂದರೆ ಇಲ್ಲಾಂದ್ರೂ 4 ಸಲ ಗುಡಿಸಿರ್ತೀನಿ. ನಾನು ಗುಡಿಸ್ದಂಗೆ ಅವ್ನು ಅಳ್ತಾನೆ ಇರ್ತಾನೆ. ನನಗೆ ಕಸ ಗುಡಿಸೋದಂದ್ರೆ ಅಳು ಬಂದ್ಬಿಡ್ತದೆ. ಯಾಕಪ್ಪ ಬೇಕಿದ್ದು ಅಂತ ಅನಿಸ್ಬಿಡುತ್ತೆ. ಇನ್ನು 6 ಗಂಟೆ 6:30 ಎಲ್ಲ ಟೈಮ್ 6:30 ಟೈಮ್ ಆಗಿತ್ತು. ಇನ್ನು ದೀಪ ಕಸ್ಕೊಳ್ಳೋಣ ಅಂದ್ಕೊಂಡು ಹೊರಗಡೆ ಎಲ್ಲ ನೀರು ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಹೊರಗಡೆ ಏನು ರಂಗೋಲಿ ಬಿಡ್ಕೊಳಕ್ಕೆ ಹೋಗಲ್ಲ ಸಾಯಂಕಾಲ ಟೈಮು. ಹಂಗೆ ನೀರು ಹಾಕ್ಕೊಳ್ತೀನಿ. ಇನ್ನು ದೀಪ ಕಸ್ಬೇಕಾದ್ರೆ ಯಾಕೆ ನೀರು ಹಾಕ್ಕೊಳ್ದೇನೆ ಇರಬೇಕು ಅಂತ. ಇನ್ನು ನೀರು ಹಾಕಿ ಹೊರಗಡೆ ಎಲ್ಲ ನೀರು ಹಾಕಿ ಬಂದೆ. ಇನ್ನು ಒಳಗಡೆ ಬಂದು ಹೂವೆಲ್ಲ ಚೇಂಜ್ ಮಾಡಿದೆ. ಅಂದರೆ ಹೂವು ಮಾಡಿಸಿದ್ನಲ್ಲ ಅವೆಲ್ಲ ಚೇಂಜ್ ಮಾಡಿ ಹೂವೆಲ್ಲ ಮಾಡಿಸ್ಕೊಳ್ತಿದ್ದೆ. ಸಿಂಪಲಾಗಿ ಪೂಜೆ ಮಾಡ್ಕೊಳ್ಳೋಣ. ನಾನು ದೇವ್ರ ಪೂಜೆ ಮಾಡ್ತಾಯಿದ್ದೀನಿ ಅಂತ ಅವನು ಕೂಡ ಮಾಡ್ತಾವನೆ. ಈಗ ತುಳಸಿ ಮಾಡಕ್ಕೆ ಹೋಗ್ತಾನೆ. ಯಾವ ಕೈಲಿ ಮಾಡೋದು? ಬಲ್ದ ಕೈಲಿ. ಚಿನ್ನಿ ಹಂಗೆಲ್ಲ ಮಾಡಬಾರ್ದು. ಬಲ್ದ ಕೈಲಿ ಮಾಡಬೇಕು ಮಾಮಿನ. ಮಾಡಿ ಮಾಮಿ ಸಿಕ್ಸಿಯಲ್ಲಿ ಒಂದು ಕಡಿನ. ದೇವ್ರ ಪೂಜೆ ಕೂಡ ಆಯಿತು. ನಾನು ದೇವ್ರ ಪೂಜೆ ಮಾಡ್ತೀನಿ ಅಂತ ಅವನು ಕೂಡ ಮಾಡ್ತಾವನೆ. ನಾನು ಹೆಂಗೆ ಮಾಡ್ತೀನಿ ಹಂಗೆ ಸೇಮ್ ಅವನು ಹಂಗೆ ಮಾಡ್ತಾನೆ. ಆ್ಯಕ್ಚುಲಿ ಗುರುವಾರ ಆಗಿರೋದ್ರಿಂದ ಬೆಳಗ್ಗೆನೇ ಮಾಡಬೇಕಿತ್ತು. ಹಂಗೆ ದೇವಸ್ಥಾನಕ್ಕೆ ಹೋಗ್ಬೇಕಂತ ಅಂದ್ಕೊಂಡೆ, ಬಟ್ ಬೆಳಗ್ಗೆ ಆಗಲೇ ಇಲ್ಲ. ಅಂದರೆ ಲೇಟಾಗಿ ಎದ್ಬಿಟ್ಟು ನಾ ಇವತ್ತು, ಹಂಗಾಗಿ ಆಗಲಿಲ್ಲ. ಇನ್ನು ಪಾಪಗೆ ರೆಡಿ ಮಾಡಿ ಇನ್ನು ಸೋಂಬೇರಿ, ಪಾಪನ ಕ್ಲಾಸ್ ಕಳಿಸ್ಮೇಲೆ ಸೋಂಬೇರಿ ಬಿದ್ದುಬಿಟ್ಟೆ. ಮಲ್ಕೊಳ್ಳೋದು, ಟೈಮ್ ಪಾಸ್ ಮಾಡೋದು, ಮೊಬೈಲ್ ನೋಡೋದು, ಹಿಂಗೆ ಮಾಡ್ಬಿಟ್ಟೆ. ಇನ್ನೇನು ಮಾಡೋಣ, ಸಾಯಂಕಾಲ ಮಾಡೋಣ ಅಂದ್ಕೊಂಡು ಮಧ್ಯಾಹ್ನ ಫ್ರೆಶ್ ಅಪ್ ಆಗಿದೆ. ಸೊ ಇವಾಗ ಮಕ್ಕ ತೊಳ್ಕೊಂಡು ಹಂಗೆ ದೀಪಕ್ಕಷ್ಟೇ. ಸೊ ಇವಾಗ ಟೀ ಮಾಡಿಕೋಬೇಕು. ಬನ್ನಿ ಟೀ ಮಾಡಿಕೊಳ್ಳೋಣ. ಇವಾಗ ಟೀ ಇಟ್ಕೊಂಡಿದ್ದೀನಿ. ಪಾಪುಗೆ ಹಾಲು ಕಾಯಿಸಾಯ್ತು, ಬೂಸ್ಟ್ ಕೊಟ್ಬಿಡ್ತೀನಿ ಅವನಿಗೆ. ಟೀ ಕೂಡ ರೆಡಿ ಆಗೈತೆ. ಕಪ್ ಹಾಕೊಂಡು ಕುಡಿಯೋದು. ಸಾಯಂಕಾಲ ಹೊತ್ತಂತೂ ಟೀ ಅಂತೂ ಇರಲೇಬೇಕು ಫ್ರೆಂಡ್. ಬೆಳಗ್ಗೆ ಹೊತ್ತೇನು ಅಷ್ಟು ಟೀ ಕುಡಿಯೋಕ್ಕೆ ಮನಸ್ಸಾಗಲ್ಲ, ಟೀ ಕುಡಿಯೋದು ಇಲ್ಲ. ಬಟ್ ಸಾಯಂಕಾಲ ಆಯಿತು ಅಂದರೆ ಟೀ ನೆನಪಾಗುತ್ತೆ 6:30ಗೆಲ್ಲ. ಅಯ್ಯೋ ಚಿನ್ನಿ ಚೆಲ್ಲೋಗ್ಬಿಡ್ತಮ್ಮ. ಹಿಡ್ಕೊ ಬಿಸ್ಕೆಟ. ಬಾ ಹಾಲು ತಗೋತೀನಿ, ಒಂದು ನಿಮಿಷ ಇರು. ಅವನಿಗೆ ಹಾಲಿಗೆ ಬೂಸ್ಟ್ ಕೊಟ್ಟಿದ್ದೀನಿ. ಅವನಿಗೆ ಕೊಡಿಸ್ಬೇಕೀಗ. ಅದೇನದು? ತೆಗಿಯೋದನ್ನ ತೆಗಿ. ಇನ್ನು ಫ್ರೆಂಡ್ಸ್, ನಮ್ಮ ಅಕ್ಕನೂ ಬಂದಳು. ಸೊ ಅವಳು ಬರೋನಾಗ ಪಿಜ್ಜಾ ತೊಗೊಬಂದಿದ್ಲು. ನಾನು ಅವಳಿಗೆ ಹೇಳ್ತಾ ಇದ್ದೀನಿ, ಯಪ್ಪ ಡೈಲಿ ಬರೀ ಪಿಜ್ಜಾ ತಿನ್ನೋದೇ ಆಗೋದೆ ಕಣೆ, ಯಾಕೆ ನನ್ನಂತೂ ಇತ್ತೀಚೆಗಂತೂ ಡೈಲಿ ಸ್ನ್ಯಾಕ್ಸ್ ಐಟಮ್, ಹೊರಗಡೆ ಐಟಮ್ ಅಂತೂ ತಿಂತಾನೇ ಇದ್ದೀನಿ ಅಂತ ಅಂದಿಲ್ಲಿ. ನಾನು ಹೋಗ್ತೀನಲ್ಲ ಬಿಡೆ, ಏನು ಇನ್ನೊಂದು 15 ದಿನ ತಿನ್ಕೊಳ್ಳೋಣ ಅಷ್ಟೇ ಅಂತಿದ್ಲು. ನಾನು ಹಿಂಗೆ ಒಂದು 15 ದಿನ ತಿಂದರೆ ಅಷ್ಟೇ, ಆಮೇಲೆ ಇನ್ನು ಈಗಲೇ ವೆಯ್ಟ್ ಇದ್ದೀನಿ, ಆಮೇಲೆ ಇನ್ನೂ ಜಾಸ್ತಿ ಇದ್ದೀನಿ ಅಂತ ಅವಳು ಕೂಡ ಹೇಳ್ತಾ ಇದ್ದೀನಿ. ಇನ್ನು ಫ್ರೆಂಡ್ಸ್, ಪಿಜ್ಜಾ ಎಲ್ಲ ತಿಂದಮೇಲೆ ನಾನು ಕೂಡ ನಮ್ಮ ಅಕ್ಕನ ಜೊತೆ 1 ಅವರ್ ಮಾತಾಡಿಕೊಂಡು ಆಮೇಲೆ ಅಡುಗೆ ಮನೆಗೆ ಬಂದೆ. ನಾನು ಯಾವಾಗಲೂ ಅಷ್ಟೇ ಒಂದು 7:30 8 ಗಂಟೆ ಮೇಲೆ ಅಡುಗೆ ಮನೆಗೆ ಬರೋದು. ಇವಾಗ ಸ್ವಲ್ಪ ಬೇಗ ಬರ್ತಾಯಿದ್ದೀನಿ ಅಡುಗೆ ಮನೆಗೆ ಅಡುಗೆ ಮಾಡೋಕ್ಕೆ. ಮುಂಚೆ 9 9:30 ಹಂಗೆ ಬರೀನಿ. ಯಾಕಂದರೆ ನಮ್ಮ ಮನೆಯವ್ರು ಬರೋದು 12 12:30 ಅಲ್ವಾ, 1 ಗಂಟೆ ಆಗುತ್ತಲ್ಲ. ಹಂಗಾಗಿ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂದ್ಕೊಂಡು ತಲೆ ಕೆಡಿಸ್ಕೊತಿರ್ಲಿಲ್ಲ. ಬಟ್ ಇವಾಗ ಏನೋ ಗೊತ್ತಿಲ್ಲ, 7:30ಗೆಲ್ಲ ಬಂದುಬಿಡ್ತೀನಿ ಅಡುಗೆ ಮನೆಗೆ, ಅಡುಗೆ ಮಾಡ್ಬಿಡೋಣ ಅಂತ. ಇನ್ನು ಆಮೇಲೆ ನಾನು ಬೇರೆ ಈಗ ವೀಡಿಯೋ ಮಾಡಿಕೊಂಡು ಅಡುಗೆ ಮಾಡೋದಲ್ವ, ಟೈಮ್ ಹೋಗೋದೇ ಗೊತ್ತಾಗಲ್ಲ. ಇನ್ನು ಅಡುಗೆ ಬಂದು ಬೀನ್ಸ್ ಪಲ್ಯ ಮತ್ತು ಅನ್ನ ಸಾಂಬಾರು ಮಾಡ್ಕೊಳ್ಳೋಣ. ಬಸ್ಸಾಂಬಾರು ಆಗುತ್ತೆ, ಈ ಕಡೆ ಪಲ್ಯನೂ ಆಗುತ್ತೆ ಅಂತ ಮಾಡ್ಕೊಳ್ತಿದ್ದೀನಿ. ಇನ್ನು ನೀಟಾಗಿ ಸಣ್ಣದಾಗಿ ಬೀನ್ಸ್ ಎಲ್ಲ ಹಚ್ಕೊಂಡು ಕಡಲೆಕಾಳು ಮತ್ತು ಹೆಸ್ರು ಕಾಳನ್ನ ನೆನೆ ಹಾಕಿದೆ. ಸೊ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ 2 ಹಾಕಿ ಕೂಗಿಸ್ಕೊಳ್ತೀನಿ. 1 ವಿಸಲ್ ಬರೆಸ್ಕೊಳ್ತೀನಿ. ಸೊ ಅಡುಗೆ ಕೆಲಸ ಮುಗೀತು ಅಂದರೆ ಬೇರೆ ಏನು ಕೆಲಸ ಇರೋಲ್ಲ. ನೆಕ್ಸ್ಟು ಇನ್ನು ಸಾಂಬಾರು ರೆಡಿ ಮಾಡ್ಕೊಳ್ಳೋಣ ಅಂತ ಸಾಂಬಾರಿಗೆಲ್ಲ ರೆಡಿ ಮಾಡಿಕೊಂಡು ಒಂದು ಖಾರಕ್ಕೆ ಏನೇನು ಬೇಕೆಲ್ಲ ಆಡಿಸ್ಕೊಂಡೆ. ಸಾಂಬಾರು ಮಾಡೋದೇನು ತೋರ್ಸೋಕ್ಕೆ ಹೋಗಿಲ್ಲ. ಇನ್ನು ಫ್ರೆಂಡ್ಸ್, ನಾನು ಕೂಡ ಪಲ್ಯ ಮಾಡ್ಕೊಬಿಡೋಣ ಮೊದಲು, ಆಮೇಲೆ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಪಲ್ಯನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಮುದ್ದೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ನಮ್ಮ ಮನೆಯವರು ಡೌಟು ನಾನು ಬಂದರೂ ಬರ್ತೀನಿ, ಇಲ್ಲ ಅಂದರೆ ನೋಡಬೇಕು ಅಂತ ಅಂದರು. ಇನ್ನು ನಾನು ಅವ್ರಿಗೆ ಬರ್ತು ಅಂದರೆ ಮುದ್ದೆ ಮಾಡ್ತೀನಿ. ಅವರು ಬರಲ್ಲ, ನಾನು ಏನಾದ್ರು ಊಟ ಬರ್ತೀನಿ ಅಂತ ಅಂದರೆ ರೈಸ್ನೇ ಹಾಕ್ಕೊಳ್ತೀನಿ. ನನಗೆ ಪಾಪುಗೆ ಏನಕ್ಕೆ ಮುದ್ದೆ ಮಾಡೋಕ್ಕೆ ಹೋಗೋದು ಅಂತ. ಇನ್ನು ನೆಕ್ಸ್ಟ್ ಈರುಳ್ಳಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಒಂಥರ ಬೀನ್ಸ್ ಪಲ್ಯನೇ ಒಂಥರ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನನಗಂತೂ ಇತ್ತೀಚೆಗಂತೂ ಜಾಸ್ತಿ ನೈಟ್ ಊಟಕ್ಕೆ ಪಲ್ಯ ಮಾಡೋದು, ಇಲ್ಲ ಮಧ್ಯಾಹ್ನ ಟೈಮು, ಇಲ್ಲ ಏನಾದ್ರು ಅನ್ನ ಸಾಂಬಾರು ಮಾಡ್ತಾವಂದರೆ ಪಲ್ಯ ಇಲ್ಲ ಸ್ನ್ಯಾಕ್ಸ್ ಆ ರೀತಿ ಏನಾದ್ರು ಇರಲೇಬೇಕು ನನಗೆ ಊಟಕ್ಕಂತೂ. ಹಂಗಾಗಿ ಇಲ್ಲಾಂದರೆ ಕೆಳಗಡೆ ಅಂಗಡಿಗೆ ಹೋಗಿ
ಚಿಪ್ಸು ಅದು ಇದು ತೊಗೊಬಂದು ತಿಂದ್ಬಿಡ್ತೀನಿ. ನೆಂಚ್ಕೊಳಕ್ಕಾದ್ರೂ ಸರಿ ತೊಗೊಬರ್ತೀನಿ. ಇತ್ತೀಚೆಗಂತೂ ಏನೋ ಗೊತ್ತಿಲ್ಲ, ನನ್ನ ತಂಗಿ ಇದು ಒಂಥರ ಏನೋ ಅಂತಾರಲ್ಲ ಅಂಟು ಕಾಯಿಲೆ ಅಂತ, ಹಂಗೆ ಅಂಟ್ಕೊಬಿಟ್ಟೈತೆ ನನಗೆ. ನನ್ನ ತಂಗಿ ಯಾವಾಗಲೂ ಅಷ್ಟೇ ಅಡುಗೆ ಮಾಡೋದಾಗ ಗ್ಯಾಸ್ನ ಒರೆಸ್ಕೊತಾನೆ ಇರ್ತಾಳೆ. ಸೊ ನಾನು ಅದನ್ನು ನೋಡಿ ನೋಡಿ ಈಗ ನನಗೂ ಅಷ್ಟೇ ಅಡುಗೆ ಮಾಡೋದಾಗ ನಾನು ಗ್ಯಾಸ್ನ ಹಂಗೇ ಒರೆಸ್ಕೊತಾನೇ ಇರಬೇಕು. ಇನ್ನು ಪಲ್ಯ ಕೂಡ ರೆಡಿ ಆಯಿತು. ಕೊನೆಯಲ್ಲಿ ಲಾಸ್ಟ್ ಒನ್ ಕಾಯಿ ತುರಿ ಹಾಕ್ಕೊಳ್ತೀನಿ. ಕಾಯಿ ತುರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬಿಡ್ತೀನಿ. ಇನ್ನು ಮಿಕ್ಸ್ ಮಾಡ್ಕೊಂಡ್ಮೇಲೆ ನನಗೆ ಬಾಣಲಿಲೇ ಬಿಡೋಲ್ಲ ನಾನು. ಅದೇನೋ ಗೊತ್ತಿಲ್ಲ, ಬಾಣಲಿಲಿ ಬಿಟ್ಟರೆ ಮತ್ತೆ ಪಾತ್ರೆ ಯಾರು ಜಾಸ್ತಿ ಐತೆ ಒಂದೇ ಸಲ ಬೆಳ್ಬಿಡೋಣ ಅನ್ನೋದು ಮೈಂಡ್ಸೆಟ್ ನನಗೆ. ಇನ್ನು ಅದೊಂದು ಸಣ್ಣ ಬೌಲ್ಗೆ ಎಷ್ಟಾಗುತ್ತೋ ಅಷ್ಟಕ್ಕೆ ಹಾಕ್ಕೊಂಡು ಎಲ್ಲ ತೊಳೆದಿಟ್ಬಿಡೋಣ ಅಂತ ಹಂಗೆ ಬೇರೆದಕ್ಕೆ ಹಾಕ್ಕೊಳ್ತೀನಿ. ಪಲ್ಯನೂ ಕೂಡ ರೆಡಿ ಆಯಿತು. ಅಡುಗೆ ಕೆಲಸ ಅರ್ಧಕ್ಕರ್ಧ ಮುಗೀತು ಅಂತಲೇ ಹೇಳ್ಬೋದು ನಂದು. ಇನ್ನು ನೈಟು ಅದೇ ಹೇಳ್ದಂಗೆ ಪಲ್ಯ, ಸಾಂಬಾರು, ರೈಸು. ಇನ್ನು ಅಡುಗೆ ಆದಮೇಲೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬಿಡ್ತೀನಿ, ಪಾತ್ರೆ ಎಲ್ಲನೂ. ಸೊ ಈ ರೀತಿ ಅಡುಗೆ ಮನೆ ಇತ್ತು ಅಂದರೆ ಬೆಳಗ್ಗೆಗೆ ಎದ್ದು ತಿಂಡಿ ಮಾಡೋಕ್ಕೆ ಎಷ್ಟು ಖುಷಿ ಆಗುತ್ತಲ್ವ ಈ ರೀತಿ ಅಡುಗೆ ಮನೆ ನೋಡಿದ್ರೆ. ಇನ್ನು ಫ್ರೆಂಡ್ಸ್, ನಾನು ಅಡುಗೆ ಎಲ್ಲ ಮಾಡಿ ಪಾತ್ರೆ ತೊಳೆದು ಅಡುಗೆ ಮನೆ ಕ್ಲೀನ್ ಮಾಡೋಷ್ಟರಲ್ಲಿ 9 ಗಂಟೆ ಆಗಿ ಹೋಯಿತು. ಇನ್ನು ಪಾಪ ಹೋಮ್ವರ್ಕ್ಸ್ ಮಾಡಿಸೇ ಇರಲಿಲ್ಲ. ಸೊ ಏನು ಕೊಟ್ಟಿದ್ದಾರೆ ಅಂತ ಹಂಗೆ ನೋಡ್ತಿದ್ದೆ. ನನಗೆ ಆ ಪೇಜ್ ನೋಡೋಣಾಗ ಇದು ನನ್ನ ಮಗ ಬರ್ದವನ ಅಂತಲೇ ಡೌಟ್ ಆಯ್ತಿತ್ತು ನನಗೆ. ನಾನೇ ಅಷ್ಟೊತ್ತಿಂದ ನೋಡ್ತಿದ್ದೆ, ಇದು ನನ್ನ ಮಗ ಬರೀತಾನ ಅಂತ. ಅವ್ನಿಗೊಂದ್ಸಲ ಹೇಳ್ಕೊಟ್ಟೆ, ಚಿನ್ನಿಗೆ ಬರಿಬೇಕು ಕಣವ ಅಂತ. ಅವನು ಬರೀತಾನೇ ಇಲ್ಲ. ನಾನೇ ಎಲ್ಲೋ ಬರಿ ಅಂತ ಅಂತೀನಿ, ಅವ್ನ ಜ್ಞಾನನೇ ಎಲ್ಲೋ ಐತೆ. ನನಗೆ ಬೇರೆ ಸಿಟ್ಟು ಬೇರೆ ಬರ್ತೈತೆ, ಚಿನ್ನಿ ನನಗೆ ಸಿಟ್ಟು ಬರಿಸ್ಬೇಡ, ಇವಾಗ ತಾನೇ ಅಡುಗೆ ಮಾಡಿ ಬಂದೀನಿ ನನಗೆ ಅಂತ ಅವನಿಗೆ ಗದರಿಸ್ತಿದ್ದೆ. ಆದರೂ ಕೂಡ ಅವನು ಬರೀತಾನೇ ಇರಲಿಲ್ಲ. ಅಯ್ಯೋ ಇವ್ನು ಯಾಕೋ ಈಗ ಬರೆಯೋಂಗೆ ಕಾಣ್ತಿಲ್ಲ ಅಂತ ನನಗೂ ಹಾಗೆ ಮತ್ತೆ ಒಂದು 5 ನಿಮಿಷ ಬ್ರೇಕ್ ಅವ್ನು ಎಷ್ಟೇ ಬರೆಯೋಂಗೂ ಬರೀತಿರ್ಲಿಲ್ಲ. ನಾನು ಆಮೇಲೆ ಅಯ್ಯೋ ಇಷ್ಟು ಬರೆದಾಯ್ತಾ ಅವನು, ನಾನು ಬರ್ಸಿದ್ನ ಅವ್ನ ಕೈಲಿ ಅಂತ ನನಗೆ ಅಂತಿತ್ತು. ನನಗೊಂಥರ ಪಿತ್ತ ನೆತ್ತಿಗೆ ಹತ್ತಿತ್ತು. ಚಿನ್ನಿ ಬರಿ ಅಂತ ಒಸಿ ಅದ್ರಿಸ್ತಿರ್ಲಿಲ್ಲ ಅವನು, ಕೇಳ್ತಾನೇ ಇರಲಿಲ್ಲ. ಹ್ಞೂ ನಾನು ಬರೆಯಲ್ಲ ಅಂತ ಹಠ ಬೇರೆ ಮಾಡೋಕ್ಕಾಗ್ಬಿಟ್ಟ. ಇನ್ನು ನಾನೇ ಕೂಡ ಬರೆಯೋಣ ಅಂದ್ಕೊಂಡು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ ಅವ್ನು ಕೈ ಹಿಡ್ಕೊಂಡು. ನಾನು ಹಿಂಗೆ ಬರಿ ಅಂದರೆ ಅವ್ನು ಇನ್ನೂ 1 ಅವರ್ ಆದರೂ ಬರೆಯಲ್ಲ. ನಾನು ಅವನ ಜೊತೆ 1 ಅವರ್ ಕೂತ್ಕೋಬೇಕಾಗುತ್ತೆ ಅಂದ್ಕೊಂಡು ನಾನೇ ಕೈ ಹಿಡ್ಕೊಂಡು ಬರ್ಸೋಣ ಅಂತ ಬರೆಸ್ತಾಯಿದ್ದೀನಿ ಹಂಗೆ. ಸೊ ಆಮೇಲೆ ಸ್ವಲ್ಪ ಪರವಾಗಿಲ್ಲ, ಕೈ ಹಿಡ್ಕೊಂಡು ಬರ್ಸಿದ್ದಕ್ಕೆ ಅಂತೂ ಇಂತೂ ಬರೆಸ್ದೆ, ಹೋಮ್ವರ್ಕ್ ಅಂತೂ ಮುಗಿಸ್ದೆ. ಬಂದಿದ್ಲು, ಒಯ್ತಾವಳೆ ಇವಾಗ ಮನೆಗೆ. ಸರಿ ಬಾಯ್, ಹುಷಾರು. ಸರಿ ಬಾಯ್ ಬಾಯ್ ಮಾಡ್ತಾವನೆ. ಫ್ರೆಂಡ್ಸ್, ನಮ್ಮನೆ ನೈಟ್ ಊಟ, ನಿಮ್ಮ ಮನೆಯೆಲ್ಲ ಏನು ಊಟ ಅಂತ ಕಮೆಂಟ್ ಮಾಡಿ. ಟೈಮ್ ಬಂದು ಕರೆಕ್ಟಾಗಿ 10 ಗಂಟೆ 5 ನಿಮಿಷ. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮಧ್ಯಾಹ್ನದಿಂದ ನೈಟ್ವರೆಗೂ ನನ್ನ ರೊಟ್ಟಿನ ನನ್ನ ಮಗನ ಜೊತೆ ಇರುತ್ತೆ. ಸೊ ಈ ವ್ಲಾಗ್ ನಿಮಗೆ ಸ್ವಲ್ಪನಾದ್ರು ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಯಾರೆಲ್ಲ ಹೊಸೊಬ್ರು ನನ್ನ ಚಾನಲ್ನ ಬಂದು ನೋಡ್ತಿದ್ದೀರಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ.